ನವೆಂಬರ್ 2 ಭಾನುವಾರದ ದಿನ ಉತ್ಥಾನ ದ್ವಾದಶಿ ಅಥವಾ ಕ್ಷೀರಾಬ್ಧಿ ದ್ವಾದಶಿ ತುಳಸಿ ಹಬ್ಬ ಬಂದಿದೆ. ಈ ದಿನ ತುಳಸಿಯ ಮುಂದೆ ಯಾವ 4 ವಿಶೇಷ ರಂಗೋಲಿಗಳನ್ನು ಬರೆಯಬೇಕು, ತುಳಸಿಯ ಮಣ್ಣಿನಿಂದ ಯಾವ ಕೆಲಸ ಮಾಡಿದರೆ ವರ್ಷಪೂರ್ತಿ ಮನೆ ಮಂದಿಗೆಲ್ಲ ಉತ್ತಮ ಆರೋಗ್ಯ, ಧನಲಾಭ, ಏಳಿಗೆ ಪ್ರಾಪ್ತಿಯಾಗುತ್ತೆ, ಆ ದಿನ ಯಾವ ತಪ್ಪುಗಳನ್ನು ಮಾಡಬಾರದು, ತುಳಸಿ ವಿವಾಹದ ಕಥೆ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಕಾರ್ತಿಕ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ದ್ವಾದಶಿ ತಿಥಿಯನ್ನು ಕ್ಷೀರಾಬ್ಧಿ ದ್ವಾದಶಿ ಅಥವಾ ಉತ್ಥಾನ ದ್ವಾದಶಿ ಎಂದು ಕರೆಯುತ್ತಾರೆ. ಈ ಕ್ಷೀರಾಬ್ಧಿ ದ್ವಾದಶಿಗೆ ಇರುವ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಕಾರ್ತಿಕ ಶುದ್ಧ ಏಕಾದಶಿ ಎಂದು ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುವ ಶ್ರೀ ಮಹಾವಿಷ್ಣು ದೇವರು ದೇವಾನುದೇವತೆಗಳ ಜೊತೆ ಕೂಡಿ ಮರುದಿನ ಅಂದರೆ ಕಾರ್ತಿಕ ಶುದ್ಧ ದ್ವಾದಶಿಯ ದಿನ ಕ್ಷೀರಾಬ್ಧಿ ದ್ವಾದಶಿಯ ದಿನ ಬೃಂದಾವನಕ್ಕೆ ಬರುತ್ತಾರೆ. ಬೃಂದಾವನದಲ್ಲಿ ಸಾಕ್ಷಾತ್ ತುಳಸಿ ಮಾತೆಯನ್ನ ವಿವಾಹವಾಗುತ್ತಾರೆ. ಹೀಗೆ ಮಹಾವಿಷ್ಣು